ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದಾರೆ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್. ಇವನ್ ಇದು ಯೋಜನೆ ಅಪ್ಡೇಟ್ಗೆ ಸ್ವಾಗತ. ಸಾಕಷ್ಟು ಬಿಗ್ ಅಪ್ಡೇಟ್ಸ್, ಮೈನ್ ಥಿಂಗ್ ಸೆಲ್ಫ್ ಡಿಕ್ಲರೇಷನ್ ಚೇಂಜಸ್ ಆಗಿರೋದು, ಅಮೌಂಟ್ ಆಗಿರ್ಬೋದು, ಕೌಶಲ್ಯ ನೋಂದಣಿ, ಸೆಲ್ಫ್ ಡಿಕ್ಲರೇಷನ್ ಅಲ್ಲಿ ಮೇಜರ್ ಚೇಂಜಸ್ ಆಗಿರೋದು, ನ್ಯೂ ಅಪ್ಲಿಕೆಂಟ್ಸ್ ಎಲ್ಲ ಮಾಹಿತಿ ತಿಳಿಸ್ಕೊಡ್ತೀವಿ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಈಗ ನೋಡೋದಾದ್ರೆ ಈ ಬಾರಿ ಸೆಲ್ಫ್ ಡಿಕ್ಲರೇಷನ್ ಅಲ್ಲಿ ಕೆಲವೊಂದು ಮೇಜರ್ ಚೇಂಜಸ್ ತಂದಿದ್ದಾರೆ. ಬಿಕಾಸ್ ಏನಂದ್ರೆ ಆಲ್ರೆಡಿ ಸರ್ಕಾರದವರು ಈ ಹಿಂದೆ ಮಾಹಿತಿ ಕೊಟ್ಟಿದ್ರು. ಹೊಸದಾಗಿ ದೊಡ್ಡದಾಗಿ ಫಂಕ್ಷನ್ ಕೂಡ ಮಾಡ್ತಾ ಇದ್ರು. ಲೈಕ್ ಏನಾದ್ರೆ ಯೋಜನೆ ಅಡಿ ಸಾಕಷ್ಟು ಜನ ಬರ್ಲಿ, ಫಲಾನುಭವಿಗಳು ಬರ್ಲಿ, ನಾವು ಬೇರೆ ರೀತಿ ಯೋಜನೆಗಳನ್ನು ಕೊಡ್ತೀವಿ, ಸಾಕಷ್ಟು ಜನಕ್ಕೆ ಟ್ರೈನಿಂಗ್ ಕೊಡ್ತಾ ಇದೀವಿ, ಸ್ಕಿಲ್ ಕೊಡ್ತಾ ಇದೀವಿ ಅಂತ ಹೇಳಿ ಸರ್ಕಾರ ಘೋಷಣೆ ಕೂಡ ಮಾಡುತ್ತೋ ಸರ್ಕಾರ ಸ್ವಲ್ಪ ಆಕ್ಷನ್ ತೆಗೆದುಕೊಂಡಿದೆ. ಲೈಕ್ ಏನಂದ್ರೆ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಸಹಾಯ ಆಗಲಿ ಅಂದ್ರೆ ಸರ್ಕಾರ ಒಂದು ಡಿಸಿಷನ್ ತೆಗೆದುಕೊಂಡಿದೆ. ಆ ನಿಟ್ಟಿನಲ್ಲಿ ನಿಮಗೆ ಮೇಜರ್ ಚೇಂಜಸ್ ತಂದಿದ್ದಾರೆ. ಲೈಕ್ ನಿಮಗೆ ಅಲ್ಲಿ ನಿಮ್ಮ ಮಾಹಿತಿಗಳು ಕೇಳುತ್ತೆ, ನಿಮ್ಮ ಕಾಲೇಜ್ ಡೀಟೇಲ್ಸ್ ಆಗಿರ್ಬೋದು, ನಿಮ್ದು ಡಿಗ್ರಿ, ನಿಮ್ದು ಎಷ್ಟು ಮಾರ್ಕ್ಸ್ ಎಷ್ಟು, ನಿಮ್ದು ಯಾವೆಲ್ಲ ಸಬ್ಜೆಕ್ಟ್ಗಳಲ್ಲಿ ನಿಮಗೆ ಟ್ರೈನಿಂಗಿಗೆ ಇಂಟ್ರೆಸ್ಟ್ ಇದೆಯಾ ಇಲ್ವಾ ಅಂತ ಹೇಳಿ ಕೊಟ್ಟಿದ್ದಾರೆ. ಬಿಕಾಸ್ ಏನಂದ್ರೆ ಸಾಕಷ್ಟು ಗೌರ್ಮೆಂಟ್ ಕಡೆಯಿಂದ ಟ್ರೈನಿಂಗ್ ಕೊಡ್ತಾ ಇದ್ದಾರೆ, ಬಟ್ ಸಾಕಷ್ಟು ವಿದ್ಯಾರ್ಥಿಗಳು ಅದಕ್ಕೆ ಹೋಗ್ತಾ ಇಲ್ಲ, ಬಿಕಾಸ್ ಅವ್ರ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಈ ರೀತಿ ಆಪ್ಷನ್ಸ್ ನ ಕೊಟ್ಟಿದ್ದಾರೆ. ಅಲ್ಲಿ ನಿಮಗೆ ನಿಮ್ಮ ಮಾಹಿತಿಗಳು, ನಿಮ್ಮ ಡಿಗ್ರಿ ಯಾವುದು, ನಿಮಗೆ ಇಂಟ್ರೆಸ್ಟ್ ಕೂಡ ಇದೆ ಅಂತ ತೋರಿಸುತ್ತೆ. ಮತ್ತೆ ಅಲ್ಲಿ ಮೇನ್ 3 ಸಬ್ಜೆಕ್ಟ್ ನ ಕೇಳ್ತಾರೆ, ಲೈಕ್ ವಿಷಯಗಳು, ಲೈಕ್ ನಿಮಗೆ ಯಾವೆಲ್ಲ ವಿಷಯಗಳು, ನಿಮಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ. ಸದ್ಯದ ಮಾಹಿತಿ ಪ್ರಕಾರ ನಿಮಗೆ ಯಾವ ವಿಷಯದಲ್ಲಿ ನಿಮಗೆ ಎಷ್ಟು ಮಾರ್ಕ್ಸ್ ಬಂದಿದೆ, ಲೈಕ್ ನಿಮಗೆ ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಅಂದ್ರೆ ಅವರಿಗೆ ಯಾವುದೋ ಒಂದು ವಿಷಯ, ಲೈಕ್ ಪೈಥಾನ್ ಆಗಿರ್ಬೋದು, ಅಥವಾ ಜಾವಾ ಡೆವಲಪ್ಮೆಂಟ್ ಆಗಿರ್ಬೋದು, ಅಥವಾ ಯಾವುದೋ ಒಂದು UI UX ಆಗಿರ್ಬೋದು, ಆ ರೀತಿ ನಿಮಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಕೂಡ ಇದೆ ಅಂತ ಹೇಳಿ, ನೀವು ಟಾಪ್ ಹೆಚ್ಚು ಅಂಕಗಳನ್ನು ತೆಗೆದಿದ್ದೀರಾ ಅಂತ ಹೇಳಿ ಅದನ್ನ ಎಂಟ್ರಿ ಮಾಡಿದ್ರೆ, ಆ ಇಂಟ್ರೆಸ್ಟ್ ಮೇಲೆ, ಲೈಕ್ ನಿಮಗೆ ಜಾವ ಇಂಟ್ರೆಸ್ಟ್ ಇದೆ ಅಂದ್ರೆ, ಲೈಕ್ ಪರವಾಗಿಲ್ಲ, ಜಾವ ಇಂಟ್ರೆಸ್ಟ್ ಇರೋ ಕನ್ನಡ ವಿದ್ಯಾರ್ಥಿ ಹೆಚ್ಚು ಅಂಕಗಳನ್ನು ತೆಗೆದುಕೊಂಡಿದ್ದಾನೆ ಅಂತ ಅಂದ್ರೆ ಅದ್ರ ಮೇಲೆ ನಿಮಗೆ ಟ್ರೈನಿಂಗ್ ಕೊಡಬಹುದು. ಲೈಕ್ ಉಚಿತವಾಗಿ ಸ್ಕಿಲ್ ಡೆವಲಪ್ಮೆಂಟ್ ನ ಮಾಡಬಹುದು. ಆ ರೀತಿ ಆಯ್ತಾ. ಅದೇ ರೀತಿ ನಿಮಗೆ ಯಾವುದೇ ರೀತಿ ಈ ರೀತಿ ಯೋಜನೆಗಳನ್ನ ಬಂದ್ ಮಾಡೋದಿಲ್ಲ. ಲೈಕ್ ಸರ್ಕಾರದವರು ಹೇಳಿದ್ದಾರೆ, ಸರ್ವೆ ಕೂಡ ಮಾಡ್ತಾ ಇದ್ದಾರೆ. ಲೈಕ್ ನೀವು ಜಾಬ್ ಗಿಬ್ ಮಾಡ್ತಾ ಇದ್ರೆ ಸಾಕಷ್ಟು ಜನಕ್ಕೆ ಬಂದ್ ಮಾಡಿದ್ದಾರೆ. ನಾನು ಪೇಪರ್ ನಲ್ಲೇ ಮಾಹಿತಿ ಕೊಟ್ಟಿದ್ದಾರೆ, ನಿಮಗೆ ನಿನ್ನೆ ವಿಡಿಯೋ ತಿಳಿಸ್ಕೊಟ್ಟಿದ್ದೆ. ಸಾಕಷ್ಟು ಜನಕ್ಕೆ ಯೋಜನೆ ರದ್ದು ಮಾಡ್ತಾ ಇದೀವಿ ಅಂತ ಹೇಳಿ ಪೇಪರ್ ನಲ್ಲಿ ಕೂಡ ಬಂದಿತ್ತು. ಸರ್ವೆ ಕೂಡ ಮಾಡಿದ್ದಾರೆ. ಸರ್ವೆಯಲ್ಲಿ ನೀವೇನಾದ್ರೂ ಜಾಬ್ ತೆಗೆದುಕೊಳ್ತಿದ್ದೀರಾ, ಅಥವಾ ಹೈಯರ್ ಎಜುಕೇಶನ್ ಕೂಡ ಮಾಡ್ತಾ ಇದ್ದೀರಾ, ಅಥವಾ ನೀವೇನಾದ್ರೂ ಸ್ವಯಂ ಉದ್ಯೋಗ ಅಥವಾ ಓನ್ ಏನಾದ್ರು ಉದ್ಯೋಗ ಮಾಡ್ತಾ ಇದ್ದೀರಾ ಅಂದ್ರೆ ನಿಮಗೆ ಯೋಜನೆನ ರದ್ದು ಮಾಡ್ತಾರೆ, ಬಂದ್ ಮಾಡ್ತಾರೆ. ಸಾಕಷ್ಟು ಜನಕ್ಕೆ ಒಂದು ಅರೌಂಡ್ 7,000 8,000 ಜನಕ್ಕೆ ಸರ್ವೆ ಮಾಡಿದ್ದಾರೆ. ಅಲ್ಲಿ 2,000 3,000 ಜನ ವಿದ್ಯಾರ್ಥಿಗಳು ಈ ರೀತಿ ನಮಗೆ ಜಾಬ್ ಮಾಡ್ತಾ ಇದ್ದೀನಿ ಅಂತ ಹೇಳಿರೋ ಕಾರಣ ಅವರಿಗೆ ಯೋಜನೆ ರದ್ದು ಮಾಡಿದ್ದಾರೆ. ಅದನ್ನ ಜ್ಞಾಪಕ ಇಟ್ಕೊಳ್ಳಿ. ಈ ಹಿಂದೆ ನೀವು ಅಂದ್ರೆ ಆಲ್ರೆಡಿ ಸೆಲ್ಫ್ ಡಿಕ್ಲರೇಷನ್ ಕೂಡ ಮಾಡಿದ್ದೀರಾ ಅಂದ್ರೆ 1 or 2 ನಿಮಗೆ ನೀವು ಯಾವುದೇ ರೀತಿ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ನೀವು ಸೆಲ್ಫ್ ಡಿಕ್ಲರೇಷನ್ ಕಡ್ಡಾಯವಾಗಿ ಮಾಡಿದ್ದೀರಾ ಅಂತ ಹೇಳಿದ್ರೆ ಅಲ್ಲಿ ನೀವು ಅಪ್ಲಿಕೇಶನ್ ಸ್ಟೇಟಸ್ಗೆ ಹೋದ್ರೆ, ಲೈಕ್ ನಿಮಗೆ ಅಪ್ಲಿಕೇಶನ್ ಅಪ್ಲೈಡ್ ಸ್ಟೇಟಸ್ ಇರುತ್ತೆ, ಅಲ್ಲಿಗೆ ಹೋದ್ರೆ ನಿಮಗೆ ಮಾಹಿತಿ ಗೊತ್ತಾಗುತ್ತೆ. ಅಲ್ಲಿ ನಿಮಗೆ ತೋರಿಸ್ತಾ ಇದ್ರೆ, ಲೈಕ್ ನಿಮಗೆ ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ ಅಂತ ನಿಮಗೆ ಶೋ ಮಾಡ್ತಾ ಇದ್ರೆ ನೀವು ಮತ್ತೊಮ್ಮೆ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಅಲ್ಲಿ ನಿಮಗೆ ನೀವು ಅಪ್ಲೈ ಮಾಡಿದ್ದೀರಾ ಅಂಡ್ ಸ್ಟೇಟಸ್ ತೋರಿಸ್ತಾ ಇದೆ, ಲೈಕ್ ನಿಮಗೆ ಅಲ್ಲಿಗೆ ನಿಮಗೆ ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಇರುತ್ತೆ, ಅಲ್ಲಿ ನಿಮಗೆ ತೋರಿಸ್ತಾ ಇದ್ರೆ ನೀವು ಮತ್ತೆ ಸೆಲ್ಫ್ ಡಿಕ್ಲರೇಷನ್ ಕೂಡ ಮಾಡೋ ಅಗತ್ಯತೆ ಇಲ್ಲ. ಬಟ್ ಮಾಡಿಲ್ಲ ಅಂದ್ರೆ ನೀವು ಕಡ್ಡಾಯವಾಗಿ ಸೆಲ್ಫ್ ಡಿಕ್ಲರೇಷನ್ ಮಾಡಬೇಕಾಗುತ್ತೆ. ಬಿಕಾಸ್ ಯಾಕೆ ಅಂದ್ರೆ ಕಡ್ಡಾಯವಾಗಿ ತಂದಿದ್ದಾರೆ. ನಿಮಗೆ ಹಣ ಬರ್ಬೇಕಂದ್ರೆ ಮಾಡಬೇಕಾಗುತ್ತೆ. ಲೈಕ್ ಯಾವೆಲ್ಲ ವಿದ್ಯಾರ್ಥಿಗಳು ಮಾಡ್ತಾ ಇದ್ದೀರಾ ಮಾಡಿ, ನಿಮಗೆ ಕಾಲೇಜ್ ಡೀಟೇಲ್ಸ್ ಎಂಟ್ರಿ ಮಾಡಕ್ ಆಗ್ತಾ ಇಲ್ಲ, ಮತ್ತೆ ಆಧಾರ್ ಫೆಚ್ ಆಗ್ತಿಲ್ಲ ಅಂತ ಕೇಳ್ತಾ ಇದ್ದೀರಾ. ಲೈಕ್ ಆಧಾರ್ ಫೆಚ್ ಆಗ್ತಿಲ್ಲ ಅಂದ್ರೆ ವೆಯ್ಟ್ ಮಾಡಿ, ನಂತರ ಟ್ರೈ ಮಾಡಿ. ಕಾಲೇಜ್ ಡೀಟೇಲ್ಸ್ ಫೆಚ್ ಆಗ್ತಿಲ್ಲ ಅಂತ ಹೇಳ್ತಾ ಇದ್ದೀರಾ. ಸರ್ಕಾರದ ಅಪ್ಲಿಕೇಶನ್ ಆಗೋ ಕಾರಣ ಸ್ಟಾರ್ಟಿಂಗ್ ಸಾಕಷ್ಟು ಮಿಸ್ಟೇಕ್ಸ್ ಮಾಡ್ತಾ ಇರ್ತಾರೆ. ಲೈಕ್ ಸಾಕಷ್ಟು ಕರೆಕ್ಟಾಗಿ ಸಾಫ್ಟ್ವೇರ್ ಅಪ್ಗ್ರೇಡ್ ಆಗಿರೋದಿಲ್ಲ, ಆ ರೀತಿ ಆಗ್ತಾ ಇರುತ್ತೆ. ನೀವು ಮತ್ತೊಮ್ಮೆ ಟ್ರೈ ಮಾಡಿ. ಫೋನ್ಗಳಂತ ನಿಮಗೆ ನಿಮ್ಮ PC ಅಥವಾ ನಿಮಗೆ ಟ್ಯಾಬ್ಲೆಟ್ ಇದ್ರೆ ಅದ್ರಲ್ಲಿ ಟ್ರೈ ಮಾಡಿ. ಫೆಚ್ ಆದ್ರೂ ಕೂಡ ಆಗ್ಬೋದು. ನಿಮಗೆ 25th ವರೆಗೂ ಟೈಮ್ ಇದೆ, ಇನ್ನು 15 days ವರೆಗೂ ನಿಮಗೆ ಟೈಮ್ ಇದೆ. ಸೆಲ್ಫ್ ಡಿಕ್ಲರೇಷನ್ ಯಾರು ಮಾಡಿಲ್ಲ ಕಡ್ಡಾಯವಾಗಿ ಮಾಡಿ. ಸರ್ಕಾರದವರು ಸರ್ವೆ ಕೂಡ ಮಾಡ್ತಾ ಇದ್ದಾರೆ, ಕೆಲವರಿಗೆ ರದ್ದು ಕೂಡ ಮಾಡ್ತಾ ಇದ್ದಾರೆ. ಬಿಕಾಸ್ ಆಲ್ರೆಡಿ ಪೇಪರ್ ನಲ್ಲಿ ಕೂಡ ಬಂದಿದೆ. ಅದ್ರ ಬಗ್ಗೆ ರದ್ದು ಮಾಡಿರೋ ಬಗ್ಗೆ ಬೇಕಾದ್ರೆ ಮಾಹಿತಿ ಬೇಕಾದ್ರೆ ಹೇಳಿ, ಮತ್ತೊಮ್ಮೆ ವಿಡಿಯೋ ಮಾಡಿ ನಿಮ್ಗೆ ತಿಳಿಸ್ಕೊಡ್ತೀವಿ. ಯೋಜನೆ ರದ್ದು ಮಾಡ್ತಿರೋ ಕಾರಣ ಈ ರೀತಿ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಕೂಡ ಆಗಿದೆ, ಕೆಲ ವಿದ್ಯಾರ್ಥಿಗಳಿಗೆ. ಆ ನಿಟ್ಟಿನಲ್ಲಿ ಅದನ್ನ ಕೂಡ ಮಾಡಿ. ನಾನು ಅಮೌಂಟ್ ಬಗ್ಗೆ ಹೇಳೋದಾದ್ರೆ, ಅಮೌಂಟ್ ಆಲ್ರೆಡಿ ನಿಮಗೆ ಗೊತ್ತಿರೋ ಸ್ಟೇಟಸ್ ಟಿಲ್ ಅಕ್ಟೋಬರ್ ನಿಮಗೆ DBT ಪುಷ್ ಕೂಡ ಆಗಿದೆ, ನೀವು ಚೆಕ್ ಮಾಡ್ಕೋಬಹುದು. ಇನ್ನೇನು ಜಮೆ ಆಗ್ಬೇಕಿತ್ತು, ಬಟ್ ಇನ್ನ 15 days ಅಂದ್ರೆ ಈ ವಾರ ಅಥವಾ ನೆಕ್ಸ್ಟ್ ವೀಕ್ ಒಳಗಡೆ ನಾವು ಎಕ್ಸ್ಪೆಕ್ಟೆಡ್ ಮಾಡಿದೀವಿ ಹಣನ. ಬಟ್ ಇಲ್ಲಿ ಯೋಜನೆಯಲ್ಲಿ ಸಾಕಷ್ಟು ಬದಲಾವಣೆ ತರ್ತಾ ಇದ್ದಾರೆ, ಚೇಂಜಸ್ ಕೂಡ ತರ್ತಾ ಇದ್ದಾರೆ. ಲೈಕ್ ಯೋಜನೆಯನ್ನ ಕೆಲವರಿಗೆ ರದ್ದು ಮಾಡ್ತಾ ಇದ್ದಾರೆ, ಕೆಲವೊಂದು ಸ್ಕಿಲ್ ಡೆವಲಪ್ಮೆಂಟ್ ಕೂಡ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಡಿಲೇ ಆಗ್ತಾ ಇದೆ. ವೇಟ್ ಮಾಡಿ ಅಫಿಷಿಯಲ್ ಅಪ್ಡೇಟ್ಗಾಗಿ. DBT ಪುಷ್ ಆಗಿದೆ ಅಂತ ಹೇಳಿ ನಿಮಗೆ ಫೈನಲ್ ಸ್ಟೇಜ್ ಅಲ್ಲಿ ಇದೆ. ಸರ್ಕಾರ ಹಣ ಬಿಡುಗಡೆ ಮಾಡಿದ ತಕ್ಷಣ ನಿಮ್ಮ ಖಾತೆಗೆ ನೇರವಾಗಿ ಜಮೆ ಆಗುತ್ತೆ. ಲೈಕ್ ನಿಮಗೆ ಇದನ್ನ ಪೆಂಡಿಂಗ್ ಉಳಿಸ್ಕೊಂಡ್ರೆ, ಲೈಕ್ ಇದನ್ನ ಕೂಡ ಪೆಂಡಿಂಗ್ ಉಳಿಸ್ಕೊಂಡ್ರೆ ನಿಮಗೆ ಒಂದೇ ಬಾರಿ ಅಟ್ ಎ ಟೈಮ್ ನಿಮಗೆ ಪೆಂಡಿಂಗ್ ಇರೋ ಅಮೌಂಟ್, ಲೈಕ್ 1 ಕಂತು 2 ಕಂತು ಪೆಂಡಿಂಗ್ ಇದ್ರೆ ಅವು ಎರಡನ್ನೂ ಕೂಡ ನಿಮಗೆ ಒಂದೇ ಬಾರಿ ನಿಮಗೆ ಹಾಕ್ತಾರೆ. ಯಾವುದೇ ರೀತಿ ನಿಮಗೆ ಹಣದಲ್ಲಿ ಮೋಸ ಮಾಡೋದಿಲ್ಲ. ಲೇಟ್ ಆಗುತ್ತೆ ಬಿಕಾಸ್ ಅಪ್ಡೇಟ್ ಅಂದ್ರೆ DBT ಪುಷ್ ಆಗಿದ್ರು ಕೂಡ ಕ್ರೆಡಿಟ್ ಕೂಡ ಮಾಡ್ತಾ ಇಲ್ಲ. ಆ ರೀತಿ ಚೇಂಜಸ್ ಕೂಡ ಮಾಡಿದ್ದಾರೆ. ಇನ್ನು ಸಾಕಷ್ಟು ಜನಕ್ಕೆ ಆಧಾರ್ ಫೆಚ್ ಆಗ್ತಾ ಇರ್ಬೋದು, ಸಮಸ್ಯೆ ಇರ್ಬೋದು. ನೀವು ಅಪ್ಲಿಕೆಂಟ್ಸ್, ಲೈಕ್ ನೀವು ಹೊಸ ಅಪ್ಲಿಕೆಂಟ್ಸ್ ಆಗಿದ್ದೀರಾ ಅಂದ್ರೆ ನಿಮಗೆ ಅಮೌಂಟ್ ಬಂದಿದೆ ಅಂದ್ರೆ 1 ತಿಂಗಳು ಅಮೌಂಟ್ ಆದ್ರೂ ಮಿನಿಮಮ್ 1 ಮಂತ್ ಬಂದಿದೆ ಅಂತ ಅಂದ್ರೆ ನೀವು ಕಡ್ಡಾಯವಾಗಿ ಸೆಲ್ಫ್ ಡಿಕ್ಲರೇಷನ್ ಮಾಡಿ. ಬಟ್ ನೀವು ಫ್ರೆಶ್ ಅಪ್ಲಿಕೆಂಟ್ಸ್ ಆಗಿ ನಿಮಗೆ ಯಾವುದೇ ರೀತಿ ಇನ್ನೂ ಕೂಡ ಅಮೌಂಟ್ ಬಂದಿಲ್ಲ ಅಂದ್ರೆ ವೇಟ್ ಮಾಡಿ. ನಿಮಗೆ ಅಮೌಂಟ್ ಬಂದ ನಂತರ ನಿಮಗೆ ನೆಕ್ಸ್ಟ್ ನೀವು ಮಂತ್ಲಿ ನೀವು ಸೆಲ್ಫ್ ಡಿಕ್ಲರೇಷನ್ ಕಡ್ಡಾಯವಾಗಿ ಮಾಡ್ತಾ ಹೋಗಿ. ನಂತರ ನಿಮಗೆ ಏನೆಲ್ಲ ಮಾಹಿತಿ ಬರುತ್ತೆ ಅದನ್ನು ನಾವು ತಿಳಿಸ್ಕೊಡ್ತೀವಿ. ಇಷ್ಟು ಮೇಜರ್ ಅಪ್ಡೇಟ್ ಹಣದ ಬಗ್ಗೆ. ಸೆಲ್ಫ್ ಡಿಕ್ಲರೇಷನ್ ಈ ಹಿಂದೆ ಮಾಡಿದ್ದೀರಾ ಅಂದ್ರೆ
ಸ್ಟೇಟಸ್ ಚೆಕ್ ಮಾಡ್ಕೊಳ್ಳಿ, ಅಲ್ಲಿ ನಿಮಗೆ ತೋರಿಸುತ್ತೆ ಮಾಡಿದ್ದೀರಾ ಇಲ್ವಾ ಅಂತ. ನಿಮಗೆ ತೋರಿಸಿದ್ರೆ ನೀವು ಮಾಡಿದ್ರೆ ನೀವು ಮತ್ತೆ ಮಾಡೋ ಅವಶ್ಯಕತೆ ಇಲ್ಲ. ನೀವು ಮಾಡಿಲ್ಲ ಅಂದ್ರೆ ಹೊಸದಾಗಿ ನೀವು ಮಾಡಬೇಕಾಗತ್ತೆ. ಇದು ಬಂದ್ಬಿಟ್ಟು ಮ್ಯಾಂಡೇಟರಿ ಆಗಿರುತ್ತೆ. ಸರ್ಕಾರದವರು ಸ್ಕಿಲ್ ಟ್ರೈನಿಂಗ್ ಕೊಡ್ತಾ ಇರೋ ಕಾರಣ ಯೋಜನೆ ಮಾಡ್ತಾ ಇದ್ದಾರೆ. ನೀವು ಕರೆಕ್ಟಾಗಿ ಅಟೆಂಡ್ ಮಾಡಿ, ಲೈಕ್ ನಿಮಗೆ ಇಂಟ್ರೆಸ್ಟ್ ಇದೆ, ನಾವು ಹೈಯರ್ ಎಜುಕೇಶನ್ ಮಾಡ್ತಾ ಇದ್ದೀನಿ, ಜಾಬ್ ಮಾಡ್ತಾ ಇದ್ದೀನಿ ಅಥವಾ ಸ್ವಯಂ ಉದ್ಯೋಗ ಮಾಡ್ತಾ ಇದ್ದೀನಿ ಅಂತ ಹೇಳಿ ನೀವು ಕೊಟ್ರೆ ಯೋಜನೆ ಬರೋದಿಲ್ಲ, 100% ಬರೋದಿಲ್ಲ. ಯಾಕಂದ್ರೆ ಪೇಪರ್ನಲ್ಲೇ ಮಾಹಿತಿ ಬಂದಿದೆ. ಇದು ಇವತ್ತಿನ ಅಪ್ಡೇಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.